ಇಂದು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಗಣಪತಿ ಬಪ್ಪ ಮೋರಿಯ ಘೋಷವಾಕ್ಯದೊಂದಿಗೆ ಕಲರ್ಫುಲ್ ಆಗಿ ಜಗಮಗಿಸುತ್ತಿದೆ. ರಸ್ತೆ ರಸ್ತೆಯಲ್ಲೂ ಗಣಪತಿಯನ್ನ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗ್ತಿದೆ. 5ನೇ ದಿನದ ಗಣೇಶ ವಿಸರ್ಜನೆ ಹಿನ್ನೆಲೆ ಸಿಲಿಕಾನ್ ಸಿಟಿ ಕೆರೆಗಳು ಜನರಿಂದ ತುಂಬಿ ತುಳುಕ್ತಿದೆ. ಸ್ಯಾಂಕಿ ಟ್ಯಾಂಕ್ ಸೇರಿ ಬೆಂಗಳೂರಿನಲ್ಲಿ ಗಣೇಶ ವಿಸರ್ಜನಾ ಸ್ಥಳಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಬಂದೋಬಸ್ತ್ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಪೊಲೀಸ್ ಇಲಾಖೆ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ ವರ್ಷ ನಮ್ಮ ಸಿವಿಲ್ ಡಿಫೆನ್ಸ್ ಅವ್ರನ್ನು ಇನ್ವಾಲ್ವ್ ಮಾಡ್ತಿದ್ದಾರೆ. ನಮ್ಮ ಸಿವಿಲ್ ಡಿಫೆನ್ಸ್ ಅವರು ಇಲ್ಲಿ ಸುಮಾರು ಒಂದು 18 ಜನ ಇದೀವಿ ನಾವಿಲ್ಲಿ. ಏನಂದ್ರೆ ಶಾಂತವಾಗಿ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಗಣೇಶ ಬಂದಾಗ ಸ್ವಲ್ಪ ಕ್ರೌಡ್ ಆಗ್ಬೋದು, ಆದರೆ ಯಾವುದೇ ಒಂದು ಅವಘಡ ಇಲ್ದಿರಂಗೆ ನೀಟಾಗಿ ಆಗತ್ತೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಮತ್ತೆ ಜನರು ಕೋಆಪರೇಟ್ ಮಾಡ್ತಿದ್ದಾರೆ ಎಲ್ಲರೂ. ಬಂದೋಬಸ್ತ್ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಪೊಲೀಸ್ ಇಲಾಖೆ ಗಣೇಶ ಬಿಡಕ್ಕೆ ತುಂಬಾ ಖುಷಿ ಆಗ್ತಿದೆ. ಜನ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ನಾವು ಗಣೇಶ ಬಿಡೋಣ ಅಂತ ಬಂದಿದ್ದೀವಿ, ದೂರದಿಂದ ಬಂದಿದ್ದೀವಿ. ಇಲ್ಲಿ ಗಣೇಶ ಬಿಡೋಣ ಅಂತ, ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ ಸರ್. ನಾವು ಇದ್ರ ಹತ್ರ ಗೊಲ್ರಟ್ಟಿಯಿಂದ ಬಂದಿರೋದು. ಗಣೇಶ ಬಿಡಕ್ಕೆ ತುಂಬಾ ಖುಷಿ ಆಗ್ತಿದೆ. ಜನ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ನಾವು ಗಣೇಶ ಬಿಡೋಣ ಅಂತ ಬಂದಿದ್ದೀವಿ, ದೂರದಿಂದ ಬಂದಿದ್ದೀವಿ. ಈ ಹಬ್ಬನ ಸಡಗರದಿಂದ ನಾಡಿನ ಜನತೆ ಆಚರಿಸ್ತಾ ಇದ್ದಾರೆ. ಇವತ್ತು 5ನೇ ದಿನದಿಂದ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ಶಾಂಕಿ ಕೆರೆಯಲ್ಲಿ. ಸೊ ಈ ಒಂದು ಹಬ್ಬನ ಇವತ್ತಿನ ಮಕ್ಕಳು ಮುಂದುವರಿಸ್ತಾ ಹೋಗ್ಬೇಕನ್ನೋದು ನಮ್ಮೊಂದು ಕೋರಿಕೆ ಆಗಿರುತ್ತೆ. ಇದಕ್ಕೆ ಸರ್ಕಾರನೂ ಒಂದು 5ನೇ ದಿನಕ್ಕೆ ಒಂದು ಸರ್ಕಾರ ರಜೆ